ಭಾರತೀಯ ಸಂಸ್ಕೃತಿಯಲ್ಲಿ ಮಲ್ಲಿಗೆ ಹೂವಿಗೆ ವಿಶೇಷ ಸ್ಥಾನವಿದೆ. ಅದರ ಸುಗಂಧ ಸೌಂದರ್ಯದಿಂದ ಮನಸ್ಸಿಗೆ ಮುದ ನೀಡುವ ಮಲ್ಲಿಗೆ ಹೂವು ಪ್ರತಿ ಮನೆಯ ಅಂಗಳದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಈ ಸುಂದರ ಗಿಡಗಳ ಆರೋಗ್ಯಕ್ಕೆ ದೊಡ್ಡ ಕಂಟಕವಾಗಿರುವ ಒಂದು ಸಮಸ್ಯೆ ಇದೆ. ಅದು ಬೇರು ತಿನ್ನುವ ಹುಳುಗಳು. ಈ ವಿಡಿಯೋದಲ್ಲಿ ಈ ಹುಳುಗಳಿಂದ ಮಲ್ಲಿಗೆ ಗಿಡಗಳನ್ನು ರಕ್ಷಿಸುವುದು ಹೇಗೆ ಮತ್ತು ಹೇರಳವಾಗಿ ಹೂಗಳನ್ನು ಪಡೆಯಲು ಏನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೀಡುತ್ತೇವೆ. ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂಥ ಹೊಸ ಮುಂಗಡ ಸಂಚಿಕೆಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮಗೆ ಕಳಿಸ್ಕೊಡುತ್ತೆ. ವಿಡಿಯೋಗಳು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಆ್ಯಂಡ್ ಲೈಕ್ ಮಾಡ್ತೀರ ಅಂತ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. ಮಲ್ಲಿಗೆ ಗಿಡಗಳು ಒಮ್ಮೊಮ್ಮೆ ಸೊರಗಿ ಹೂ ಬಿಡೋದಿಲ್ಲ. ಎಲೆಗಳು ಹಳದಿಯಾಗಿ ಗಿಡ ನಿಧಾನವಾಗಿ ಸಾಯುತ್ತಿರುವುದನ್ನು ನೀವು ಗಮನಿಸಿರಬಹುದು. ಈಗ ಇದರ ವಿಜುವಲ್ಸ್ ಕೂಡ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು, ಮಣ್ಣಿನ ಆಳದಲ್ಲಿ ವಾಸಿಸುವ ಬೇರು ತಿನ್ನುವ ಹುಳುಗಳು. ಇವು ಸಾಮಾನ್ಯವಾಗಿ ಮಲ್ಲಿಗೆ ಗಿಡಗಳ ಬೇರುಗಳನ್ನು ತಿಂದು ಗಿಡಕ್ಕೆ ಪೋಷಕಾಂಶಗಳು ಸಿಗದಂತೆ ತಡೆಯುತ್ತವೆ. ಇವುಗಳನ್ನು ವೈಜ್ಞಾನಿಕವಾಗಿ ವೈಟ್ ಗ್ರೇಪ್ಸ್ ಎಂದು ಕರೆಯುತ್ತಾರೆ. ಇವು ಕಡು ಕಂದು ಬಣ್ಣದ ಸಿ ಆಕಾರದ ಲಾರ್ವಾಗಳಾಗಿರುತ್ತವೆ. ಇವುಗಳ ಇರುವಿಕೆಯನ್ನು ಗಿಡದ ಬೆಳವಣಿಗೆ ನಿಲುಗಡೆ, ಹಳದಿ ಎಲೆಗಳ ಬಣ್ಣ ಮತ್ತು ಗಿಡವನ್ನು ಸುಲಭವಾಗಿ ಮಣ್ಣಿನಿಂದ ಹೊರತೆಗೆಯಲು ಸಾಧ್ಯವಾಗುವುದು ಇಂತಹ ಲಕ್ಷಣಗಳಿಂದ ಗುರುತಿಸಬಹುದು. ಈ ಹುಳುಗಳಿಂದ ಮಲ್ಲಿಗೆ ಗಿಡಗಳನ್ನು ರಕ್ಷಿಸಲು ಕೆಲವು ಪರಿಣಾಮಕಾರಿಯಾದಂತಹ ಆರ್ಗಾನಿಕ್ ವಿಧಗಳಿವೆ. ಅವುಗಳನ್ನು ಇವತ್ತು ವಿವರಿಸ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಬೇವಿನ ಹಿಂಡಿ. ಇದು ಅತ್ಯಂತ ಪರಿಣಾಮಕಾರಿ ಸಾವಯವ ಕೀಟನಾಶಕ. ಗಿಡದ ಬುಡಕ್ಕೆ ಪ್ರತಿ ತಿಂಗಳು 50ರಿಂದ 100 ಗ್ರಾಂ ಬೇವಿನ ಹಿಂಡಿ ಪುಡಿಯನ್ನು ಹಾಕಿ ಅದರ ಮೇಲೆ ನೀರು ಸುರಿದ್ರೆ ಸಾಕು, ಹುಳುಗಳನ್ನು ಇವು ನಾಶಪಡಿಸುತ್ತವೆ. ಎರಡನೇದಾಗಿ ಟ್ರೈಕೋಡರ್ಮಾ ವೆರಿಡ್. ಇದು ಮಣ್ಣಿನಲ್ಲಿರುವಂತಹ ಹಾನಿಕಾರಕ ಶಿಲೀಂಧ್ರಗಳು ಮತ್ತು ಕೀಟಗಳನ್ನು ನಿಯಂತ್ರಿಸುವ ಒಂದು ಉಪಯುಕ್ತ ಶಿಲೀಂಧ್ರವಾಗಿದ್ದು, 10 ಗ್ರಾಂ ಟ್ರೈಕೋಡರ್ಮಾ ಪುಡಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಭಾಗಕ್ಕೆ ಸುರಿಯಿರಿ. ಇದನ್ನು ಪ್ರತಿ 2 ತಿಂಗಳಿಂದ 3 ತಿಂಗಳಿಗೊಮ್ಮೆ ಮಾಡಬಹುದು. ಮೂರನೇದಾಗಿ ಹಾಲು ಮತ್ತು ಬೆಳ್ಳುಳ್ಳಿ ದ್ರಾವಣ. 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಹಾಲು ಮತ್ತು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ದ್ರಾವಣವನ್ನು ಗಿಡದ ಬುಡಕ್ಕೆ ಸುರಿಯೋದ್ರಿಂದ ಬೇರು ತಿನ್ನುವ ಹುಳುಗಳನ್ನು ದೂರ ಇಡೋದಕ್ಕೆ ಸಾಧ್ಯವಾಗುತ್ತದೆ. ಬೇರು ತಿನ್ನುವ ಹುಳುಗಳ ಸಮಸ್ಯೆಯನ್ನು ನಿವಾರಿಸಿದ ನಂತರ ಮಲ್ಲಿಗೆ ಗಿಡಗಳಿಂದ ಹೇರಳವಾಗಿ ಹೂಗಳನ್ನು ಪಡೆಯಲು ಕೆಲವು ಅಂಶಗಳನ್ನು ಅನುಸರಿಸಬೇಕಾಗಿರುವುದು. ಅದರಲ್ಲಿ ಪ್ರಮುಖವಾದವುಗಳೆಂದರೆ, ಮೊದಲನೇದಾಗಿ ಸಮರುವಿಕೆ ಅಂದರೆ ಪ್ರೂನಿಂಗ್. ಹೂ ಬಿಟ್ಟು ಮುಗಿದ ಕೊಂಬೆಗಳನ್ನು ನಿಯಮಿತವಾಗಿ ಕತ್ತರಿಸುವುದು ಅಂದರೆ ಪ್ರೂನಿಂಗ್ ಮಾಡುವುದು ಬಹಳ ಮುಖ್ಯ. ಇದು ಹೊಸ ಚಿಗುರು ಬರಲು ಪ್ರೇರಣೆ ನೀಡಿ ಹೆಚ್ಚಿನ ಹೂಗಳನ್ನು ನೀಡುತ್ತವೆ. ಮಲ್ಲಿಗೆ ಗಿಡಗಳನ್ನು ಸಾಮಾನ್ಯವಾಗಿ ಚಳಿಗಾಲದ ಕೊನೆಯಲ್ಲಿ ಮತ್ತು ವಸಂತಕಾಲದ ಆರಂಭದಲ್ಲಿ ಸಮರಿಸಬೇಕು, ಅಂದರೆ ಪ್ರೂನಿಂಗ್ ಮಾಡಬೇಕಾಗತ್ತೆ. ಎರಡನೇದಾಗಿ ಸರಿಯಾದ ಗೊಬ್ಬರ ಫರ್ಟಿಲೈಸೇಷನ್. ಹೂ ಬಿಡುವ ಗಿಡಗಳಿಗೆ ಸಾರಜನಕಕ್ಕಿಂತ ಪೊಟ್ಯಾಷಿಯಂ ಮತ್ತು ರಂಜಕ ಹೆಚ್ಚಿರುವ ಗೊಬ್ಬರಗಳು ಬೇಕು. ಇದಕ್ಕಾಗಿ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ ಅಥವಾ ಹೂ ಬಿಡುವ ಗಿಡಗಳಿಗಾಗಿ ಇರುವಂಥ ಆರ್ಗಾನಿಕ್ NPK ಗೊಬ್ಬರಗಳನ್ನು ಪ್ರತಿ 1ರಿಂದ 2 ತಿಂಗಳಿಗೊಮ್ಮೆ ಹಾಕುವುದರಿಂದ ಸಾವಯವ ಗೊಬ್ಬರಗಳು ಉತ್ತಮ ಆಯ್ಕೆಯಾಗಿರುತ್ತದೆ. ಮೂರನೇದಾಗಿ ಸೂರ್ಯನ ಬೆಳಕು. ಮಲ್ಲಿಗೆ ಗಿಡಗಳಿಗೆ ಕನಿಷ್ಠ 6ರಿಂದ 8 ಗಂಟೆಗಳ ನೇರ ಸೂರ್ಯನ ಬೆಳಕು ಬೇಕು. ಸರಿಯಾದ ಸೂರ್ಯನ ಬೆಳಕು ಸಿಗದಿದ್ದರೆ ಹೂ ಬಿಡುವುದು ಕಡಿಮೆಯಾಗುತ್ತದೆ. ನಾಲ್ಕನೇದಾಗಿ ನೀರುಣಿಸುವುದು ಅಂದರೆ ವಾಟರಿಂಗ್. ಮಣ್ಣು ಯಾವಾಗಲೂ ಸ್ವಲ್ಪ ತೇವದಿಂದ ಇರಬೇಕು, ಆದರೆ ನೀರು ನಿಲ್ಲಬಾರದು. ಅತಿಯಾದ ನೀರು ಬೇರು ಕೊಳೆಯುವಿಕೆಗೆ ಕಾರಣವಾಗಬಹುದು. ಬೇಸಿಗೆಯಲ್ಲಿ ಪ್ರತಿದಿನ, ಚಳಿಗಾಲದಲ್ಲಿ 2ರಿಂದ 3 ದಿನಗಳಿಗೊಮ್ಮೆ ನೀರು ಹಾಕಿ ಸಾಕು. ಐದನೇದಾಗಿ ಮಣ್ಣಿನ ಆರೋಗ್ಯ ಸಾಯಿಲ್ ಹೆಲ್ತ್. ಮಲ್ಲಿಗೆ ಗಿಡಕ್ಕೆ ಚೆನ್ನಾಗಿ ಬಸಿದು ಹೋಗುವ ಸಾವಯವ ಅಂಶಗಳಿಂದ ಕೂಡಿದ ಫಲವತ್ತಾದ ಮಣ್ಣು ಬೇಕು. ಮಣ್ಣಿಗೆ ಕೊಳೆತ ಕಾಂಪೋಸ್ಟ್ ಅಥವಾ ತೆಂಗಿನ ನಾರಿನ ಪುಡಿ ಅಂದರೆ ಕೋಕೋಪೀಟನ್ನು ಸೇರಿಸುವುದರಿಂದ ನೀರು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚುತ್ತದೆ. ಆರನೇದಾಗಿ ಕಳೆ ತೆಗೆಯುವಿಕೆ
ವೀಡಿಂಗ್. ಕಳೆಗಳು ಗಿಡಕ್ಕೆ ನೀಡಿದ ಪೋಷಕಾಂಶಗಳನ್ನು ಹೀರಬಹುದು. ನಿಯಮಿತವಾಗಿ ಕಳೆಯನ್ನು ತೆಗೆಯುವುದು ಅತ್ಯಗತ್ಯವಾಗಿರೋದ್ರಿಂದ ಪ್ರತಿ ವಾರಕ್ಕೊಮ್ಮೆ ಗಿಡದ ಬುಡಭಾಗದಲ್ಲಿರುವಂಥ ಮಣ್ಣಿನ ಮೇಲಿರುವಂತಹ ಕಸ ಕಡ್ಡಿ ಕಳೆಗಳನ್ನು ತೆಗೆದು ಗಿಡಗಳಿಗೆ ಮಲ್ಚಿಂಗ್ ಮಾಡೋದು ಒಳ್ಳೆಯದು. 7ನೇದಾಗಿ ಕೀಟ ಮತ್ತು ರೋಗ ನಿಯಂತ್ರಣ. ಬೇರುಗಳಲ್ಲಿ ಹುಳುಗಳಿಲ್ಲದೆ ಗಿಡದ ಮೇಲೆ ಬರುವ ಇತರೆ ಕೀಟಗಳು ಮತ್ತು ರೋಗಗಳಿಗೂ ಸೂಕ್ತ ಕ್ರಮ ಕೈಗೊಳ್ಳುವುದು ಪ್ರಮುಖವಾಗಿರುತ್ತದೆ. ಇವುಗಳ ವಿವರವಾದಂತಹ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಈಗಾಗಲೇ ನಾವು ತಯಾರಿಸಿ ಇಟ್ಟಿರುವಂತಹ ಪ್ಲೇ ಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳು ಇವೆ. ಆಸಕ್ತ ವೀಕ್ಷಕ ಸ್ನೇಹಿತರು ಅದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಈ ಎಲ್ಲ ಸಲಹೆಗಳನ್ನು ಅನುಸರಿಸಿ ನಿಮ್ಮ ಮಲ್ಲಿಗೆ ಗಿಡಗಳು ಯಾವುದೇ ಕೀಟಬಾಧೆ ಇಲ್ಲದೆ ಆರೋಗ್ಯವಾಗಿ ಬೆಳೆದು ಹೇರಳವಾಗಿ ಹೂ ನೀಡುತ್ತವೆ. ನಿಮ್ಮ ಮನೆಯ ಅಂಗಳದಲ್ಲಿ ಸದಾ ಮಲ್ಲಿಗೆಯ ಸುಗಂಧ ಹರಡಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.